ವಿದ್ಯಾರ್ಥಿಗಳೇ, ಸೊ ನೇವಿ SSR 2017 ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೀವಿ. 50 ಕ್ವಶನ್ಸ್ ಆಗಿದೆ, ಸೆಟ್ 1 ಆಗಿದೆ. ಸೊ ಇದು ಸೆಟ್ 1. ಇನ್ನು ಸೆಟ್ 2 ನೋಡ್ಕೊಂಬರೋಣ ಈ ಒಂದು ವಿಡಿಯೋದಲ್ಲಿ. ಅಂದ್ರೆ 100 ಕ್ವಶನ್ಸ್ ನಿಮ್ಮವು ಇದ್ದು, ನಾವು ಹಳೆಯ ಒಂದು ವಿಡಿಯೋದಲ್ಲಿ 50 ಕ್ವಶನ್ ಕಂಪ್ಲೀಟೆಡ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಇನ್ನು 50 ಕ್ವಶನ್ ಉಳಿದಿದ್ದು ಏನು ಕ್ವಶನ್ ಇವೆ, ಸೊ ಅವನ್ನ ನಾವು ಕ್ಲಿಯರ್ ಮಾಡೋಣ. PDF ಫ್ರೀ ಆಗಿ ವಾಟ್ಸಪ್ಪಲ್ಲಿ ಸಿಗುತ್ತೆ. ಆಮೇಲೆ ಓಕೆ, ಇನ್ನು ಮ್ಯಾಥಮೆಟಿಕ್ಸ್ ಇದೆ. ಸೊ ಮ್ಯಾಥಮೆಟಿಕ್ಸ್ ನೀವೇ ಸಾಲ್ವ್ ಮಾಡ್ಕೊಳ್ಬೇಕು. ಯಾವ ಥರ ಕ್ವಶನ್ ಬರ್ತವೆ ಅಂತ ಅಷ್ಟೇ ನೋಡ್ಕೊಳ್ಳಿ. 56ನೇ ಕ್ವಶನ್ ನೋಡಿ, x². ಸೊ ಈ ಥರ ಇದೆ ನೋಡಿ, ಒಂದು ಸೆಕೆಂಡ್. ಈ ಥರ ಕ್ವಶನ್ ಕೇಳ್ತಾನೆ. ಸೊ ನೋಡಿ, ಈ ಥರ ನೋಡ್ಕೊಳ್ಳಿ. 57ನೇ ನೋಡಿ, ಇಫ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಈಸ್ ಬ್ರಾಕೆಟ್ -6 × 8. ಸೊ ಮ್ಯಾಥಮೆಟಿಕ್ಸ್ ನೀವೇ ಸಾಲ್ವ್ ಮಾಡಬೇಕು, ಯಾಕಂದರೆ ಇದು ಲೆಂತಿ ಆಗುತ್ತೆ ಮ್ಯಾಥಮೆಟಿಕ್ಸ್ ನಾನು ಸಾಲ್ವ್ ಮಾಡ್ತಾ ಕೂತ್ರೆ. ಓಕೆ, ಮ್ಯಾಥಮೆಟಿಕ್ಸ್ ನೋಡಿ. 58ನೇ ಪ್ರಶ್ನೆ ಆಪ್ಷನ್ ಸಿ ಆಗುತ್ತೆ. 59ನೇದು, ಇಫ್ s = 1/1 ಸೊ -1/2.3 ಪ್ಲಸ್ 1/3.4 ಪ್ಲಸ್ ದೆನ್ ದಿ ವ್ಯಾಲ್ಯೂ ಆಫ್ ES ಈಸ್ ಕರೆಕ್ಟ್ ಆಪ್ಷನ್ 4 ಆಗುತ್ತೆ. ಸೊ ಈ ಥರ ನೋಡ್ಕೊಳ್ಳಿ. 60ನೇ ಕ್ವಶನ್ ನೀವು ನೋಡ್ಕೊಳ್ಬೇಕು. ಈ ಥರ ಮ್ಯಾಥಮೆಟಿಕ್ಸ್ ಇದು ಯಾವುದೇ ರೀತಿ ಈ ಥರ ಕ್ವಶನ್ ನಿಮ್ಗೆ ಬರ್ತವೆ. SSR ಸ್ವಲ್ಪ ಲೆವೆಲ್ ಟಫ್ ಇರುತ್ತೆ ನೋಡಿ. 63ನೇ ಪ್ರಶ್ನೆ ಈ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ನೀವು ನೋಡ್ಕೊಳ್ಳಿ. ಇದರಲ್ಲಿ ಕನ್ನಡ ಇಂಗ್ಲೀಷ್ ಎಕ್ಸಾಮ್, ಕನ್ನಡ ಇರೋದಿಲ್ಲ, ಇಂಗ್ಲೀಷ್ ಹಿಂದಿ ಎರಡೇ ಇರುತ್ತೆ. ಸೊ ಇಂಗ್ಲೀಷಲ್ಲಿ ಬರೀಬೋದು, ಇಲ್ಲ ಹಿಂದಿಯಲ್ಲಿ ಬರೀಬೋದು. ಸೊ x³ + 3x² + 9x - 27 ಈಸ್ ಡ್ಯಾಶ್ ಅಂತ ಕೇಳಿದಾನೆ. ಸೊ ಕರೆಕ್ಟ್ ಆಪ್ಷನ್ ಈಸ್ 2 12 ಆಗುತ್ತೆ. ಫೈಂಡ್ ದಿ ಡೈರೆಕ್ಟ್ರಿಕ್ಸ್ ಆಫ್ ಹೈಪರ್ಬೋಲಾ x² - 9. ಸೊ ಈ ಥರ ಮ್ಯಾಥಮೆಟಿಕ್ಸ್ ನೀವು ನೋಡ್ಕೊಳ್ಳಿ. ಸೊ ಈ ಒಂದು ಮ್ಯಾಥಮೆಟಿಕ್ಸ್ ಕ್ವಶನ್ ಆಯಿತು. ಇನ್ನು 75ನೇ ಕ್ವಶನ್, ದ ರಿಲೇಷನ್ ಆರ್. ಸೊ ಇದು ಕ್ವಶನ್ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ, GK ಕ್ವಶನ್ಸ್ ಬರ್ತವೆ ಇನ್ನು. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ರಿವರ್ಸ್ ಈಸ್ ನೌನ್ ಆಸ್ ದಿ ಸಾರೋ ಆಫ್ ಬಿಹಾರ್ ಅಂತಂದರೆ ಯಾವುದು ನದಿಯನ್ನು ಸಾರೋ ಆಫ್ ಬಿಹಾರ್ ಅಂತ ಕೆಳಗಿನವಲ್ಲಿ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ದೋಮರ್, ಹೋಗ್ಲಿ, ಗಂಗಾಹರ, ಕೋಶಿ. ಉತ್ತರ ಮುಂದೆ ಆಪ್ಷನ್ 4 ಕೋಶಿ ಆಗುತ್ತೆ. 77ನೇ ಪ್ರಶ್ನೆ, ವಾಟ್ ಈಸ್ ದಿ ನೇಮ್ ಆಫ್ ದಿ ಔಟರ್ ಮೋಸ್ಟ್ ರೇಂಜ್ ಆಫ್ ದಿ ಹಿಮಾಲಯಾಸ್? ಹಿಮದ್ರಿ, ಶಿವಲಿಕಿಸ್, ಹಿಮಾಚಲ್, ಸಹ್ಯಾದ್ರಿ. ಆಪ್ಷನ್ 2 ಆಗುತ್ತೆ. 78ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ವೇದಾಸ್ ಡಿಲಿಟ್ ವಿತ್ ಮ್ಯೂಸಿಕ್? ಸಾಮವೇದ, ಋಗ್ವೇದ, ಯಜುರ್ವೇದ, ಅಥರ್ವವೇದ. ಸೊ ಆನ್ಸರ್ ಬಂದು ಆಪ್ಷನ್ 1 ಸಾಮವೇದ. ಇನ್ನು MR ವಿಡಿಯೋಸ್ ನಾನು ಹಾಕ್ತೀನಿ. ಸೊ ಎಕ್ಸಾಮ್ ಯಾರ್ಯಾರ್ದು ಎಷ್ಟೆಷ್ಟು ತಾರೀಕು ಎಕ್ಸಾಮ್ ಇದೆ ಕಾಮೆಂಟ್ ಮಾಡಿರಿ. ಅಡ್ಮಿಟ್ ಕಾರ್ಡ್ ಕೂಡ ಔಟ್ ಆಗಿದೆ. ಸೊ ನಿನ್ನೆ ನಾನು SSR ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, 79 ಕ್ವಶನ್, ವಾಟ್ ಈಸ್ ದಿ ಕರೆನ್ಸಿ ಆಫ್ ಜರ್ದನ್? ಜರ್ದನ್ನ ಕರೆನ್ಸಿ ಏನು? ಆಪ್ಷನ್ 1 ನ್ಯೂ ಶೇಲ್, ಲಿಯೋಕಿಫ್, ಜರ್ದನ್ ದಿನಾರ. 4th ಆಪ್ಷನ್ ಸ್ವಲ್ಪ ಬ್ಲರ್ ಆಗಿದೆ. ಓಕೆ, ಇದಕ್ಕೆ ಉತ್ತರ ಬಂದು ಆಪ್ಷನ್ 3 ಆಗುತ್ತೆ, ಜರ್ದನಿನ್ ದಿನಾರ. 80ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಹೈಯೆಸ್ಟ್ ಗೇಟ್ ವೇ ಆಫ್ ಇಂಡಿಯಾ? ಅಮೇಜಿಂಗ್ ಗೇಟ್, ದೆಹಲಿ ಗೇಟ್. ಸೊ ಉತ್ತರ ಬಂದು ಆಪ್ಷನ್ 3 ಬುಲ್ ಲ್ಯಾಂಡ್ ದರ್ವಾಜಾ. 81ನೇ ಪ್ರಶ್ನೆ, ಇನ್ ಅ ಬ್ಯಾಂಕಿಂಗ್ ಸಿಸ್ಟಮ್ ATM ಸ್ಟ್ಯಾಂಡ್ ಫಾರ್ ಡ್ಯಾಶ್? ಆಲ್ ಎನಿ ಟೈಮ್ ಮನಿ, ಆಲ್ ಟೈಮ್ ಮನಿ, ಆಟೋಮೇಟೆಡ್ ಟೆಲ್ಲರ್ ಮಿಷಿನ್. ಸೊ ATM ಸ್ಟ್ಯಾಂಡರ್ಡ್ ATM ಫುಲ್ ಫಾರ್ಮ್, ವಾಟ್ ಇಸ್ ದ ATM ಫುಲ್ ಫಾರ್ಮ್ ಅಂತ ಕೇಳ್ಬೋದು. ಆಟೋಮೆಟಿಕ್ ಟೆಲ್ಲರ್ ಮಿಷಿನ್. ಆಪ್ಷನ್ 3 ರೈಟ್ ಆನ್ಸರ್. ಎರಡು ಥರನೂ ಕೇಳ್ಬೋದು. 82ನೇ ಪ್ರಶ್ನೆ, ವೆನ್ ಡಿಡ್ ದ ಇನ್ಫೇಮಸ್ ಜೆಲ್ಲಿ ನಾವಲ್ಸ್ ಬಾಗ್ ಇನ್ಸಿಡೆಂಟ್ ಟೇಕ್ ಪ್ಲೇಸ್? ಅಂದರೆ ಈ ಇನ್ಸಿಡೆಂಟ್ ಯಾವಾಗಾಯಿತು? 13 ಏಪ್ರಿಲ್ 1919 ಆಯಿತಾ? 10 ಏಪ್ರಿಲ್ 1920, 10 ಏಪ್ರಿಲ್ 1919, 13 ಏಪ್ರಿಲ್ 1920. ದ ಕರೆಕ್ಟ್ ಆಪ್ಷನ್ ಬಂದು 1 ಆಪ್ಷನ್ 13 ಏಪ್ರಿಲ್ 1919. ಸೊ ಇದು ನಡೆಯಿತು. ಇನ್ನು 83ನೇ ಪ್ರಶ್ನೆ, ಇನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಹೂ ಇಸ್ ದಿ ಹೈಯೆಸ್ಟ್ ಟೆಸ್ಟ್? 82ನೇ ಪ್ರಶ್ನೆ ಉತ್ತರ ನೋಡೋದಾದ್ರೆ
13 ಏಪ್ರಿಲ್ 1919. 83 ಕ್ವಶನ್. ಇನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಹೂ ಇಸ್ ದಿ ಹೈಯೆಸ್ಟ್ ಟೆಸ್ಟ್ ಮ್ಯಾಚ್ ವಿಕೆಟ್ ಟೇಕರ್ ಇನ್ ದಿ ವರ್ಲ್ಡ್? ಅಂದರೆ ಜಗತ್ತಿನಲ್ಲೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದಾಗ ಹೈಯೆಸ್ಟ್ ಟೆಸ್ಟ್ ಮ್ಯಾಚಲ್ಲಿ ವಿಕೆಟ್ ಯಾರು ತಗೊಂಡ್ರು ಅಂತ ಕೇಳಿದ್ದಾರೆ. ಅನಿಲ್ ಕುಂಬ್ಳೆ, ಮುತಿಹಾ ಮುರಳೀಧರನ್. ಸೊ ಆಪ್ಷನ್ 2 ಆಗುತ್ತೆ. 84ನೇ ಪ್ರಶ್ನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಲಾಕ್ ಡ್ಯಾನ್ಸ್ ಫಾರ್ಮ್ಸ್ ಇನ್ ಅಸೋಸಿಯೇಟೆಡ್ ವಿತ್ ಅಸ್ಸಾಂ? ಓಕೆ, ಉತ್ತರ ನೋಡಿದ್ರೆ ಬಿಹು ಆಗುತ್ತೆ. ಆಪ್ಷನ್ 3. 85ನೇ ಪ್ರಶ್ನೆ. ಹೂ ವಾಸ್ ದಿ ಪ್ರೆಸಿಡೆಂಟ್ ಆಫ್ ದಿ ಲಾಹೋರ್ ಕಾಂಗ್ರೆಸ್ ಸೆಷನ್ ವಿಚ್ ಫಾರ್ಮಲೈಸ್ಡ್ ದ ಡಿಮ್ಯಾಂಡ್ ಆಫ್ ಪೂರ್ಣ ಸ್ವರಾಜ್ ಇನ್ 1929? ಆಪ್ಷನ್ 1 ಆಪ್ಷನ್ 4 ಜವಾಹರ್ಲಾಲ್ ನೆಹರು. ಸೊ ಸೆಟ್ 2 ಆಗಿರೋದ್ರಿಂದ 50ರಿಂದ ಮುಂದಿನ ಕ್ವಶನ್ಸ್ ಇವೆ. ಇದ್ರೊಳಗಿನ ಕ್ವಶನ್ ನಾನು ಲಿಂಕ್ ಹಾಕಿದ್ದೀನಿ, ಸೊ ನೋಡ್ಕೊಳ್ಳಿ ಯಾರು ನೋಡಿಲ್ಲ. ಅಮಾಂಗ್ ದಿ ಫಾಲೋಯಿಂಗ್ ವಿಚ್ ಸ್ಟಾರ್ ಈಸ್ ಕ್ಲೋಸೆಸ್ಟ್ ಟು ಅರ್ತ್? ಆಪ್ಷನ್ 2 ಪ್ರೋಕ್ಸಿಮಾ ಸೆಂಚುರಿ. ಓಕೆ. 87ನೇ ಪ್ರಶ್ನೆ. ರಿವರ್ ಡೆಲ್ಟಾ ಫಾರ್ಮೇಷನ್ is a result of which process? Option 1 erosion, evaporation, sedimentation. Option 4 diffusion. Option 4 ಉತ್ತರ ಆಗುತ್ತೆ. 88ನೇ ಪ್ರಶ್ನೆ. ದ ನಾರ್ತನ್ ಮೋಸ್ಟ್ ರೇಂಜ್ ಆಫ್ ದಿ ಹಿಮಾಲಯನ್ ಮೌಂಟೇನ್ ಇಸ್ ನೌನ್ ಆಸ್ ಡ್ಯಾಶ್ ಅಂತ ಕೇಳಿದ್ರೆ ಸೊ ಗ್ರೇಟ್ ಹಿಮಾಲಯನ್ ಆನ್ಸರ್ ಆಗುತ್ತೆ. DDA ಸ್ಟ್ಯಾಂಡ್ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್? ಆಪ್ಷನ್ 2 ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್. ಓಕೆ. 90ನೇ ಪ್ರಶ್ನೆ ನೋಡೋಣ. ದ ಸೇತು ಸುಭದ್ರಂ ಪ್ರಾಜೆಕ್ಟ್ ಈಸ್ ಅ ಪ್ರಪೋಸ್ಡ್ ಶಿಪ್ಪಿಂಗ್ ಕ್ಯಾನ್ಸಲ್ ಪ್ರಾಜೆಕ್ಟ್. ವಾಟ್ ಪ್ರಾಜೆಕ್ಟ್ ದ್ಯಾಟ್ ವುಡ್ connect the dash? Option 4 Gulf of Mannar and the Falk Strait. Who was the first vice president of India? Option 1 Dr. S. Radhakrishnan. Which Indian state hosted the FIS Men's Hockey World Cup 23? Odisha. 23ನೇ ಪ್ರಶ್ನೆ ನೋಡಿ. with which country India conducted a bilateral air exercise Bear Garden 23 from January 16 to 26, 2023? The answer is option 2 Japan. Select the figure from the option, then can the question mark. ಸೊ ನೋಡಿ ಈ ಥರ ಇದೆ. The answer is option 1. So 95 question. The series is given. Which one team missing? Select the correct alternative from the given ones that will complete the series. Blur. So answer is option 3 SQSN. It means if into means. ಸೊ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಇದೆ, ಲಾಸ್ಟಲ್ಲಿ ರೀಸನಿಂಗ್ಸ್ ಬಂದಿವೆ. ಸೊ ನೋಡ್ಕೊಳ್ಳಿ, ಈ ಥರ ರೀಸನಿಂಗ್ಸ್ ಕೊಡ್ತಾನೆ. ಇದು ರೀಸನಿಂಗ್ಸ್ ಆಗಿದೆ ನಿಮಗೆ ಲಾಸ್ಟಲ್ಲಿ. ಲಾಸ್ಟ್ ಕ್ವಶನ್ಸ್ ರೀಸನಿಂಗ್ಸ್ ನೋಡಿ. BLISS ಅನ್ನೋದು ತೆಗೆದು ರಿಟರ್ನ್ KSNVT ಆಗಿದೆ. ಆ್ಯಂಡ್ ಲೈಟ್ ರಿಟರ್ನ್ ಟು UPLKU ಆಗಿದೆ. ಹಾಗೆ WHIT ಏನಾಗುತ್ತೆ? ಆಪ್ಷನ್ 2 FONWF ಆಗುತ್ತೆ. ಈ ರೀತಿ ಬರ್ರಿ. ಹಾಗೆ ಇದು ಸೇಮ್ ಪೋಸ್ಟರ್ 36 ಆಗಿದೆ. ಡ್ಯಾನ್ಸ್ 25, ಆರ್ಚರ್ಡ್ ಎಷ್ಟು? ಆಪ್ಷನ್ 3 49. ಈ ಥರ ಲಾಸ್ಟಲ್ಲಿ ಒಂದು 10 ಕ್ವಶನ್ಸ್ ರೀಸನಿಂಗ್ ಬಂದಿವೆ. ಲಾಸ್ಟ್ ಕ್ವಶನ್. ದ ಆವರೇಜ್ ಏಜ್ ಆಫ್ ಎಂಪ್ಲಾಯ್ ಆಫ್ ದಿ ಕಂಪ್ನಿ ಈಸ್ 45 years. 3 ಎಂಪ್ಲಾಯೀಸ್ ಆಫ್ ಏಜ್ 38, 45 and 49 years registered, and 3 new employments of ages 42, 46 and 44 years joined. What is the average age of the employments now? ಅಂದರೆ ಮೊದಲು 45 ವರ್ಷ 3 ಕಂಪ್ನಿ 3 ಜನ ಏಜಸ್ 38, 45, 49 ಇತ್ತು. ಸೊ ನೀವು ಹೊಸ ಎಂಪ್ಲಾಯ್ಮೆಂಟ್ದು 42, 46, 44 ಏಜ್ ಇದೆ. ಹಾಗೆ ವಾಟ್ ಈಸ್ ದಿ ಅವರೇಜ್ ಏಜ್ ಆಫ್ ಎಂಪ್ಲಾಯ್ಮೆಂಟ್ ನಾವು ಅಂತ ಇದೆ. ನೋಡಿದ್ರೆ 47 ವರ್ಷ, 46, 48, 45 ವರ್ಷ ಇದೆ. ಸೊ ರೈಟ್ ಆಪ್ಷನ್ ಬಂದು ಆಪ್ಷನ್ 4 ಎಷ್ಟು 45 ವರ್ಷಗಳು ಆಗುತ್ತವೆ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟ ಆಗಿತ್ತು. 2017 ಕ್ವಶನ್ ಪೇಪರ್ ಪೂರ್ತಿ ಬಿಡಿಸಿದ್ದೇವೆ. ಸೊ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಹಾಕಿರಿ. ಈ ಒಂದು
PDF ಫ್ರೀಯಾಗಿ ವಾಟ್ಸಪ್ಪಲ್ಲಿ ಸಿಗುತ್ತೆ. ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ. ಓಕೆ, ಮತ್ತು MR ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಇನ್ನು ಅಪ್ಲೋಡ್ ಆಗ್ತವೆ. ಹಾಗೆ ಆರ್ಮಿ ಕೂಡ ಅಪ್ಲೋಡ್ ಆಗ್ತವೆ. ಸೊ ಜೈ ಹಿಂದ್. ಯಾರು ನೋಡಿಲ್ಲ ನೋಡ್ಕೊಂಬಿಡಿ.